ನಮಸ್ಕಾರ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನಲ್ ಚಾಟಾಬೈಟ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಹೇಗೆ ಲಿಂಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನಿಮಗೆಲ್ರಿಗೂ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇನೂ ಇರ್ಬೋದು, ಜೂನ್ 30, 2023 ಕೊನೆಯ ದಿನಾಂಕ ಆಗಿದೆ ನಿಮ್ಮ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋಕ್ಕೆ. ಇನ್ ಕೇಸ್ ನೀವು 30ನೇ ಜೂನ್ 2023 ಮೇಲೂ ನಿಮ್ಮ ಪ್ಯಾನ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತಂದರೆ ನಿಮ್ಮ ಪ್ಯಾನ್ ಕಾರ್ಡ್ ವ್ಯಾಲಿಡ್ ಆಗಿರಲ್ಲ. ಅಂದರೆ ನೀವು ಪ್ಯಾನ್ ಕಾರ್ಡ್ ಯಾವುದೇ ಗೌರ್ಮೆಂಟ್ ಐ ಡಿ ಥರ ಅದನ್ನು ತೋರಿಸ್ಕೊಳ್ಳೋಕ್ಕಾಗಲ್ಲ. ಅದು ಯಾವುದಕ್ಕೂ ಮಾನ್ಯತೆ ಪಡೆಯೋದು, ಅದ್ರ ಮಾನ್ಯತೆ ಕಳೆದುಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್, ನೀವು ಇವಾಗಲೇ ನಿಮ್ಮ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡ್ಕೊಳ್ಳಿ. ಸೊ ಲಿಂಕ್ ಮಾಡ್ಕೋಬೇಕಂತಂದರೆ ನೀವು ಫಸ್ಟ್ ನಿಮ್ಮ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ ಅಥವಾ ಯಾವುದೇ ಒಂದು ವೆಬ್ ಬ್ರೌಸರಲ್ಲಿ ಹೋಗ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಅಂತ ಟೈಪ್ ಮಾಡಿ. ಸೊ ಆವಾಗ ನಿಮಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ದು ಫೈಲಿಂಗ್ ಪೋರ್ಟಲ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ಕ್ವಿಕ್ ಲಿಂಕ್ಸಲ್ಲಿ ಲಿಂಕ್ ಆಧಾರ್ ಅಂತ ಆಪ್ಷನ್ ತೋರಿಸ್ತಾ ಇರುತ್ತೆ. ಸೊ ನೀವು ಲಿಂಕ್ ಆಧಾರ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮಗೆ ಅಲ್ಲಿ ಇನ್ಫಾರ್ಮೇಷನ್ ಮುಂದೆ ಬರುತ್ತೆ. ಈ ಲಿಂಕ್ ಆಧಾರ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮಗೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಎಂಟರ್ ಮಾಡೋಕ್ಕೆ ಅದು ಆಪ್ಷನ್ಸ್ ತೋರಿಸುತ್ತೆ. ಪ್ಯಾನ್ ಕಾರ್ಡ್ ಜಾಗದಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಎಂಟರ್ ಮಾಡಿ ಮತ್ತು ನಿಮ್ಮದೇ ಆಧಾರ್ ನಂಬರ್ ಫೀಲ್ಡಲ್ಲಿ ಎಂಟರ್ ಮಾಡಿಬಿಟ್ಟು ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿ. ಸೊ ಅದು ವ್ಯಾಲಿಡೇಟ್ ಕ್ಲಿಕ್ ಮಾಡಾದಮೇಲೆ ನಿಮಗೆ ಒಂದು ಪಾಪಪ್ ವಿಂಡೋ ತೋರಿಸುತ್ತೆ. ಇನ್ ಕೇಸ್ ನಿಮ್ಮ ಆಧಾರ್ ಲಿಂಕ್ ಆಗಿತ್ತು ಅಂತಂದರೆ ನಿಮಗೆ ಪ್ಯಾನ್ ಮತ್ತು ಆಧಾರ್ ಆಲ್ರೆಡಿ ಲಿಂಕ್ ಆಗಿದೆ ಅಂತ ಆಪ್ಷನ್ ಬರುತ್ತೆ, ಅಂದರೆ ಪಾಪಪ್ ವಿಂಡೋ ಬರುತ್ತೆ. ಪ್ಯಾನ್ ಮತ್ತು ಆಧಾರ್ ಲಿಂಕ್ ಆಗಿಲ್ಲ ಅಂತಂದರೆ ಪೇಮೆಂಟ್ ಡೀಟೇಲ್ಸ್ ನಾಟ್ ಫೌಂಡ್ ಫಾರ್ ದಿಸ್ ಪ್ಯಾನ್ ಅಂತ ಈ ಥರ ಆಪ್ಷನ್ ತೋರಿಸುತ್ತೆ ನಿಮಗೆ. ಸೊ ನಿಮಗೆ ಈಗ ಪೇಮೆಂಟ್ ಡೀಟೇಲ್ಸ್ ನಾಟ್ ಫೌಂಡ್ ಅಂತ ಬಂತು ಅಂತಂದರೆ ನೀವು ಅದನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಈಗ ನಾನು ಮುಂಚೆ ಹೇಳ್ದಂಗೆ ನಿಮ್ಮದು ಆಧಾರ್ ಮತ್ತು ಪ್ಯಾನ್ ಆಲ್ರೆಡಿ ಲಿಂಕ್ ಆಗಿತ್ತು ಅಂತಂದರೆ ನಿಮಗೆ ಈ ಥರ ಒಂದು ಪಾಪಪ್ ವಿಂಡೋ ಬರುತ್ತೆ. ಇಲ್ಲಿ ನಿಮಗೆ ಇದರ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ಆಲ್ರೆಡಿ ಲಿಂಕ್ ಆಗಿದೆ ಅಂತ ಇನ್ಫಾರ್ಮೇಷನ್ ಬರುತ್ತೆ ಫ್ರೆಂಡ್ಸ್. ಅದಾದಮೇಲೆ ನಿಮಗೆ ಮುಂಚೆ ಹೇಳ್ದಂಗೆ ಪೇಮೆಂಟ್ ಡೀಟೇಲ್ಸ್ ನಾಟ್ ಫೌಂಡ್ ಫಾರ್ ದಿಸ್ ಪ್ಯಾನ್ ಅಂತ ಆಪ್ಷನ್ ಬಂತು ಅಂತಂದರೆ ನೀವು 1000 ರೂಪೀಸ್ ಪೇ ಮಾಡಬೇಕಾಗತ್ತೆ. ಅದಕ್ಕೆ ಅಲ್ಲಿ ಕಂಟಿನ್ಯೂ ಥ್ರೂ ಪೇಮೆಂಟ್ ಟ್ಯಾಕ್ಸ್ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ಅದು ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಪ್ಯಾನ್ ನಂಬರ್ 2 ಸರ್ತಿ ಎಂಟರ್ ಮಾಡಿಬಿಟ್ಟು ಮೊಬೈಲ್ ನಂಬರ್ ಎಂಟರ್ ಮಾಡಿ. ಸೊ OTP ಬರುತ್ತೆ ನಿಮಗೆ. OTP ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಪೇ ಟ್ಯಾಕ್ಸ್ ಆಪ್ಷನ್ ಬರುತ್ತೆ. ಮತ್ತೆ ಕಂಟಿನ್ಯೂ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಮೊದಲನೇ ಆಪ್ಷನ್ ಕಾರ್ನರಲ್ಲಿ ಲೆಫ್ಟ್ ಕಾರ್ನರ್ ಫಸ್ಟ್ ಆಪ್ಷನ್ ಇನ್ಕಮ್ ಟ್ಯಾಕ್ಸ್, ಅಡ್ವಾನ್ಸ್ ಟ್ಯಾಕ್ಸ್, 100 ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಅಂತ ಇದೆ. ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಆ ಪ್ರೊಸೀಡ್ ಕ್ಲಿಕ್ ಮಾಡಾದಮೇಲೆ ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನ್ಯೂ ಪೇಮೆಂಟ್ ಅಂತ ಇದೆ. ಆ ನ್ಯೂ ಪೇಮೆಂಟಲ್ಲಿ ಅಸೆಸ್ಮೆಂಟ್ ಇಯರು ನೀವು 2024-25 ಅಥವಾ 2023-24 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಟೈಪ್ ಆಫ್ ಪೇಮೆಂಟ್ ಅಂತ ಇದೆ. ಅಲ್ಲಿ ನೀವು ಅದರ್ ರಿಸಿಪ್ಟ್ಸ್ 500 ಅಂತಲೇ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡಿ. ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡಾದಮೇಲೆ ನಿಮಗೆ ಮುಂದೆ ಅದು ನ್ಯೂ ಪೇಮೆಂಟ್ ಆಪ್ಷನ್ ಯಾವ ಥರ ಅದು ಡಿವೈಡ್ ಆಗಿದೆ ಅಂದರೆ ಅಮೌಂಟ್ ಯಾವ ಥರ ಅವರು ಸ್ಪ್ಲಿಟ್ ಮಾಡಿದ್ದಾರೆ ಅಂತ ಆಪ್ಷನ್ ತೋರಿಸ್ತಾ ಇರುತ್ತೆ. ಅಲ್ಲಿ ನಿಮಗೆ ಅದರ್ಸ್ ಅನ್ನೋ ಫೀಲ್ಡಲ್ಲಿ 1000 ರೂಪೀಸ್ ಅಂತ ಬಂದಿರಬೇಕು. ಆವಾಗ ಮಾತ್ರ ನೀವು ಕರೆಕ್ಟಾಗಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಆಪ್ಷನ್ ಅಂತ ಅರ್ಥ. ಅದು ಬಿಟ್ಟು ಬೇರೆ ಏನಾದರೂ ಇದೆ ಮತ್ತೆ ವಾಪಸ್ ಹೋಗ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕರೆಕ್ಟಾಗಿದ್ದರಿಂದ 1000 ರೂಪೀಸ್ ಅಂತ ಅದರ್ಸಲ್ಲಿ ಬರ್ತಾ ಇರುತ್ತೆ. ಅವಾಗ ಕಂಟಿನ್ಯೂ ಕ್ಲಿಕ್ ಮಾಡಿ. ಇಲ್ಲಿ ಮತ್ತೆ ನಿಮಗೆ ನ್ಯೂ ಪೇಮೆಂಟ್ ಆಪ್ಷನ್ಸು ತೋರಿಸುತ್ತೆ. ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, ಪೇಡ್ ಬ್ಯಾಂಕ್ ಕೌಂಟರು, RTGS, NEFT, ಪೇಮೆಂಟ್ ಗೇಟ್ವೇ, ಈ ಥರ ಎಲ್ಲ ಆಪ್ಷನ್ ತೋರಿಸುತ್ತೆ. ಸೊ ನಿಮ್ಗೆ ಯಾವ ಆಪ್ಷನ್ ಈಸಿ ಅನಿಸುತ್ತೋ ಆ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ಮೇಲೆ ಮತ್ತು ನಿಮಗೆ ಕರೆಕ್ಟಾಗಿ ಎಲ್ಲ ಪೇಮೆಂಟ್ ಆದಮೇಲೆ ನಿಮಗೆ ಒಂದು ಚಲಾನ್ ಜನ್ರೇಟ್ ಆಗುತ್ತೆ. ಆ ಚಲಾನ್ ಪೇಮೆಂಟ್ ಸಕ್ಸಸ್ಫುಲ್ ಅಂತ ತೋರಿಸಿದ್ಮೇಲೆ ನೀವು ಡೌನ್ಲೋಡ್ ಆಪ್ಷನ್ ಇದೆ. ಆ ಡೌನ್ಲೋಡ್ ಮಾಡೋದು ಆ ಚಲಾನ್ ರೆಸಿಪ್ಟ್ ನಿಮ್ಮ ಫ್ಯೂಚರ್ ರೆಫರೆನ್ಸಿಗೆ ಸೇವ್ ಮಾಡಿ ಇಟ್ಕೋಬೋದು. ಸೊ ಈ ಚಲಾನ್ ಬಂದರೆ ನಿಮ್ಮದು ಆಧಾರ್ ಮತ್ತು ಪ್ಯಾನ್ ಲಿಂಕ್ ಆಗಿದೆ ಅಂತ ಅರ್ಥ ಅಲ್ಲ. ಇಟ್ ಈಸ್ ಓನ್ಲಿ ಫಾರ್ ನೀವು ಪೇಮೆಂಟ್ ಮಾಡಿದ್ದೀರಾ ಅಂತ ಅರ್ಥ. ಸೊ ಅದಾದಮೇಲೆ ನೀವು ಮತ್ತೆ ಏನು ಮಾಡಬೇಕು ಅಂತಂದರೆ ಮತ್ತೆ ಈಗ ಫೈಲಿಂಗ್ ವೆಬ್ಸೈಟ್ ಹೋಮ್ ಪೇಜಿಗೆ ಬಂದುಬಿಟ್ಟು ಲಿಂಕ್ ಆಧಾರ್ ಅನ್ನೋದು ಕ್ವಿಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತು ನಿಮ್ಮ ಪ್ಯಾನ್ ನಂಬರ್, ಆಧಾರ್ ನಂಬರ್ ಎಂಟರ್ ಮಾಡಿ. ಸೊ ಅಲ್ಲಿ ನಿಮಗೆ ಯರ್ ಪೇಮೆಂಟ್ ಡೀಟೇಲ್ಸ್ ಆರ್ ವೆರಿಫೈಡ್, ಪ್ಲೀಸ್ ಕ್ಲಿಕ್ ಆನ್ ಕಂಟಿನ್ಯೂ ಟು ಪ್ರೊಸೀಡ್ ವಿತ್ ಸಬ್ಮಿಷನ್ ಆಫ್ ಆಧಾರ್ ಪ್ಯಾನ್ ಲಿಂಕಿಂಗ್ ರಿಕ್ವೆಸ್ಟ್ ಅಂತ ಬರುತ್ತೆ. ಸೊ ಅಲ್ಲಿ ನಿಮ್ಮ ಚಲಾನ್ ನಂಬರು ಅದೆಲ್ಲ ತೋರಿಸುತ್ತೆ, ಅಮೌಂಟ್ ಎಷ್ಟು ಪೇ ಮಾಡಿದ್ದೀರಾ ಅಂತ ತೋರಿಸುತ್ತೆ. ಅದಾದಮೇಲೆ ನೀವು ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡಿ. ಸೊ ಅದು ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡಾದಮೇಲೆ ನಿಮಗೆ ಮತ್ತೆ ಲಿಂಕ್ ಆಧಾರ್ ಅನ್ನೋದೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಪ್ಯಾನ್ ನಂಬರು ಮತ್ತು ಆಧಾರ್ ನಂಬರ್ ಪೇಮೆಂಟ್ ಮಾಡಿರೋದು ಆಪ್ಷನ್ ತೋರಿಸಿರುತ್ತೆ.
ಸೊ ನಿಮ್ಮ ನೇಮ್ ಆ್ಯಸ್ ಪರ್ ಆಧಾರ್ ನೀವು ಅಲ್ಲಿ ಎಂಟ್ರ್ ಮಾಡಿಬಿಟ್ಟು ಮೊಬೈಲ್ ನಂಬರ್ ಎಂಟ್ರ್ ಮಾಡಿ ಅವೆರಡು ಚೆಕ್ ಬಾಕ್ಸ್ನ ಟಿಕ್ ಮಾಡಿಬಿಟ್ಟು ಲಿಂಕ್ ಆಧಾರ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಸೊ ಲಿಂಕ್ ಆಧಾರ್ ಬಟನ್ ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆ ಅನ್ನೋದು ಸ್ಟೇಟಸ್ ಚೆಕ್ ಮಾಡಬೇಕು ಅಂತಂದರೆ ಮತ್ತೆ ಈ ಫೈಲಿಂಗ್ ಹೋಮ್ ಪೇಜಿಗೆ ಬನ್ನಿ. ಈ ಫೈಲಿಂಗ್ ಹೋಮ್ ಪೇಜಲ್ಲಿ ಲೆಫ್ಟಲ್ಲಿ ಕ್ವಿಕ್ ಲಿಂಕ್ಸಲ್ಲಿ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಇನ್ನೊಂದು ಬಟನ್ ಇದೆ. ಆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಲಿಂಕ್ ಆಧಾರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮಗೆ ಮತ್ತು ಅದರಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ನಂಬರ್ ಎಂಟ್ರ್ ಮಾಡಿಬಿಟ್ಟು ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್ ಅನ್ನೋ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ಅದು ಅವಾಗ ಲಿಂಕ್ ಆಗಿದೆ ಅಂತಂದರೆ ನಿಮಗೆ ಲಿಂಕಿಂಗ್ ಆಗಿದೆ ಅಂತ ತೋರಿಸುತ್ತೆ. ಇಲ್ಲ ಅಂತಂದರೆ ನಿಮಗೆ ಆಧಾರ್ ಪ್ಯಾನ್ ಲಿಂಕಿಂಗ್ ರಿಕ್ವೆಸ್ಟ್ ರಿಸೀವ್ ಆಗಿದೆ, ಇಟ್ ವಿಲ್ ಬಿ ತೋರಿಸುತ್ತೆ ನಿಮಗೆ ವ್ಯಾಲಿಡೇಷನ್ಗೆ ಹೋಗಿದೆ. ಪ್ಲೀಸ್ ಚೆಕ್ ದ ಸ್ಟೇಟಸ್ ಬೈ ಕ್ಲಿಕ್ಕಿಂಗ್ ಆನ್ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಇತ್ತು. ಸೊ ಅದರಲ್ಲೇ ನೀವು ಇವಾಗ ನೋಡ್ತಾ ಇದ್ದೀರಾ. ಇದಾದಮೇಲೆ ನಿಮಗೆ ಇದು ಲಿಂಕ್ ಆಗಿತ್ತು ಅಂತಂದರೆ ಯುವರ್ ಪ್ಯಾನ್ ಈಸ್ ಆಲ್ರೆಡಿ ಲಿಂಕ್ ಟು ಗಿವನ್ ಆಧಾರ್ ನಂಬರ್ ಅಂತ ಆಪ್ಷನ್ ತೋರಿಸುತ್ತೆ ಫ್ರೆಂಡ್ಸ್. ಸೊ ಈ ಆಪ್ಷನಲ್ಲಿ ನಿಮಗೆ ಆಧಾರ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋದು ವಿತೌಟ್ ಲಾಗಿಂಗ್ ಇನ್ ಟು ದ ಪೋರ್ಟಲ್ ಈ ಥರ ಮಾಡ್ಬೋದು. ನಿಮ್ಮ ಪೋರ್ಟಲ್ ಅಂದರೆ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಲಾಗಿನ್ ಮಾಡಿಬಿಟ್ಟು ಅಲ್ಲೂ ನಿಮಗೊಂದು ಆಪ್ಷನ್ ಬರುತ್ತೆ ಆಧಾರ್ ಮತ್ತು ಪ್ಯಾನ್ ಲಿಂಕ್ ಅಂತ. ಸೊ ಅದು ಕೂಡ ನೀವು ಮಾಡ್ಕೋಬೋದು. ಎರಡು ಥರನೂ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಆಧಾರ್ ಕಾರ್ಡ್ ಬೇರೆ ಪ್ಯಾನ್ ಕಾರ್ಡಿಗೆ ಲಿಂಕ್ ಆಗಿತ್ತು ಅಂತಂದರೆ ಸೊ ನಿಮಗೆ ಝೋನಲ್ ಜ್ಯೂರಿಸ್ಡಿಕ್ಷನಲ್ ಆಫೀಸರ್ ಏನಿರ್ತಾರೆ ಟ್ಯಾಕ್ಸ್ ಆಫೀಸರು, ಆ ಆಫೀಸ್ಗೆ ಹೋಗ್ಬಿಟ್ಟು ನೀವು ಅದನ್ನು ಲಿಂಕ್ ಮಾಡಿಸ್ಬಿಟ್ಟು ಮತ್ತೊಂದು ಸರ್ತಿ ಲಿಂಕ್ ಮಾಡಿಸ್ಬೇಕಾಗತ್ತೆ. ಸೊ ಆ ಆಪ್ಷನ್ ನಿಮಗೆ ಡೈರೆಕ್ಟಾಗಿ ಅಂದರೆ ಕಾಲ್ ಸೆಂಟ್ರಿಗೆ ಕೇಳಿದ್ರೆ ನೀವು ನಿಮ್ಮ ಜ್ಯೂರಿಸ್ಡಿಕ್ಷನಲ್ ಆಫೀಸರ್ ಅಡ್ರೆಸ್ ಕೊಡ್ತಾರೆ. ಸೊ ನೀವು ಅಲ್ಲೋಗಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ಬೋದು ಫ್ರೆಂಡ್ಸ್. ಸೊ ಈ ತಿಂಗಳು 30ನೇ ತಾರೀಕಿಗೆ ಕೊನೆಯದಾಗಿರೋದ್ರಿಂದ ನೀವು ಆದಷ್ಟು ಬೇಗ ಇಮಿಡಿಯೇಟಾಗಿ ಲಿಂಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪ್ಯಾನ್ ಕಾರ್ಡು ಕ್ಯಾನ್ಸಲ್ ಆಗೋದನ್ನು ತಪ್ಪಿಸ್ಕೊಳ್ಳಿ ಫ್ರೆಂಡ್ಸ್. 1000 ರೂಪೀಸ್ ಮಾತ್ರ ಕಟ್ಟಬೇಕಾಗತ್ತೆ. ಸೊ ಅನ್ನೆಸರಿ ನೀವು ಲಿಂಕ್ ಆಗಿರೋದನ್ನು ಹೋಗಿ 1000 ರೂಪೀಸ್ ಕಟ್ಟೋಕ್ಕೆ ಹೋಗ್ಬೇಡಿ. ಚೆಕ್ ಮಾಡಿಬಿಟ್ಟು ಸ್ಟೇಟಸ್ನ ಚೆಕ್ ಮಾಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನು ಮುಂದೆ ಇದೇ ಥರ ನಿಮಗೆ ಇಂಪಾರ್ಟೆಂಟ್ ವೀಡಿಯೋಸ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ಧನ್ಯವಾದಗಳು.